Hi students, good morning. All of you welcome to the today's class. This is our social class. Students, in our social class, we all are in the 6th chapter, the desert region, Saudi Arabia. Okay. So, related to this lesson, we already discussed a lot of things. So, students, yesterday I stopped the desert region climate up to the surface is sandy. Okay, see here, yesterday I stopped here. Okay, so remaining part of this climate we have to discussing now. Okay, let me begin our class. Okay students, all of you open your textbook, the page number 235. Okay, so let me start. Students, related to climate in desert region in Saudi Arabia, so rainfall is very sensitive here. So ಆ ಒಂದು ಪ್ರದೇಶದಲ್ಲಿ ಈ ಒಂದು ಮಳೆಯ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಸೊ ನಾನು ಇನ್ನೇ ಹೇಳಿದ್ದೆ ಲೆಸ್ ದ್ಯಾನ್ 25 ಸೆಂಟಿಮೀಟರ್, 25 ಸೆಂಟಿಮೀಟರ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶ. ಸೊ ನೆಕ್ಸ್ಟ್, ಸೊ ದೇರ್ ಈಸ್ ವೆರಿ ಲಿಟಲ್ ವೆಜಿಟೇಷನ್ ಹಿಯರ್, ವೆರಿ ಲಿಟಲ್ ವೆಜಿಟೇಷನ್, ತುಂಬಾ ಕಡಿಮೆಯ ಒಂದು ಸಸ್ಯವರ್ಗ ಇರುತ್ತೆ. ಅಂದ್ರೆ ಅಲ್ಲಿ ಅಗ್ರಿಕಲ್ಚರ್ ಮಾಡೋದಿರ್ಬೋದು, ಅಲ್ಲಿ ಬೆಳೀತಕ್ಕಂಥ ಗಿಡ ಮರಗಳ ಸಂಖ್ಯೆ ಏನಾಗಿರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಬಿಕಾಸ್ ಆಫ್ ದಿಸ್ ವೆರಿ ಲಿಟಲ್ ಸೆನ್ಸಿಟಿವಿಟಿ ಆಫ್ ರೈನ್ಫಾಲ್ ಇಸ್ ದೇರ್ ನೋ. ಸೊ ದಿಸ್ ಇಸ್ ದಿ ಮೈನ್ ರೀಸನ್. So sandstorms are common in all seasons. Sandstorms are common in all seasons. In every season the sandstorms ಅಂದ್ರೆ ಈ ಒಂದು ಧೂಳಿನ ಬಿರುಗಾಳಿ in every season, ಪ್ರತಿಯೊಂದು ಸೀಸನ್ ಅಲ್ಲೂ ಕೂಡ ಯಾವಾಗಲೂ ಇದ್ದಿದೆ ಅಲ್ಲಿ. So next, they appear suddenly and make the sky hazy. ನೋಡಿ, the appear suddenly and make the sky ಎಸಿಡ್ ಅಂದ್ರೆ ಫುಲ್ ಈ ಸ್ಟ್ರಾಂಗ್ ಸ್ಯಾಂಡ್ ಸ್ಟ್ರಾಂಗ್ಸ್ ಏನ್ ಈ ಧೂಳಿನ ಬಿರುಗಾಳಿ ಬೀಸುತ್ತಲ್ಲ, ಇದರಿಂದ ಏನಾಗುತ್ತೆ, ಸಡನ್ ಆಗಿ ತಕ್ಷಣನೇ ಆ ತರ ಗಾಳಿ ಬೀಸಿದ ತಕ್ಷಣ ಫುಲ್ ಮೋಡ ಎಲ್ಲ ಈ ಧೂಳಿನಿಂದ ಮಬ್ಬು ಆಗ್ಬಿಡುತ್ತೆ. ಓಕೆ, ಈ ಎಸಿಡ್ ಅಂತ ಅಂದ್ರೆ ಫುಲ್ ಮಬ್ಬಾಗೋದು, ಮಬ್ಬು ಅಂತ ಹೇಳಿ. ಸೊ ದೇ ಬ್ಲೋ ಅವೇ ಸ್ಯಾಂಡ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಫಾರ್ಮಿಂಗ್ ಸ್ಯಾಂಡ್ ಹಿಲ್ಸ್ ನೌನ್ ಆಸ್ ಸ್ಯಾಂಡ್ ಡನ್ಸ್. ಸೊ ಸ್ಟೂಡೆಂಟ್ಸ್, ಈ ರೀತಿಯಾದಂಥ ಸ್ಟ್ರಾಂಗ್ಸ್ ಇಂದ ಏನಾಗುತ್ತೆ, ಆ ಸ್ಯಾಂಡು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗ್ತಾ ಹೋಗುತ್ತೆ ಅಲ್ವಾ, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗ್ತಾ ಹೋಗುತ್ತೆ ಮಕ್ಕಳ. ಸೊ ಈ ರೀತಿ ಮೂವ್ ಆಗ್ತಾ ಹೋದಾಗ ಏನಾಗುತ್ತೆ, ಆ ಮಣ್ಣಿನ ಸ್ಯಾಂಡಲ್ಸ್ ಅಂದ್ರೆ ಮಣ್ಣಿನ ಗುಡ್ಡಗಳು, ಮಣ್ಣಿನ ದಿಬ್ಬಗಳು ಫಾರ್ಮ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ರೀತಿ ಸ್ಟ್ರಾಂಗ್ಸ್ ಇಂದ ಬಿರುಗಾಳಿಯಿಂದ, ಈ ಧೂಳಿನ ಬಿರುಗಾಳಿಯಿಂದ ಮಣ್ಣು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಕೊಚ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಈ ಮಣ್ಣಿನ ದಿಬ್ಬಗಳು ಅಂದ್ರೆ ಮಣ್ಣಿನ ಬೆಟ್ಟಗಳ ಟೈಪ್ ಅಲ್ಲೆಲ್ಲ ಮಣ್ಣಿನ ದಿಬ್ಬಗಳು ಫಾರ್ಮ್ ಆಗುತ್ತೆ, ಕ್ರಿಯೇಟ್ ಆಗುತ್ತೆ, ರೂಪಿತ ಆಗುತ್ತೆ. ಸೊ ನೆಕ್ಸ್ಟ್, ಈ ಒಂದು ಈ ಏನು ಸ್ಟ್ರೋಮ್ಸ್ ನ ಈ ಒಂದು ಹಿಲ್ಸ್ ಟೈಪ್ ಕ್ರಿಯೇಟ್ ಆಗಿರುತ್ತಲ್ವಾ, ಈ ಮಣ್ಣಿನ ದಿಬ್ಬಗಳನ್ನ ಸ್ಯಾಂಡನ್ಸ್ ಅಂತ ಹೇಳಿ ಕರೀತಾರೆ ಮಕ್ಕಳ. So next, the shape and pattern of the dunes change with the direction of the wind. So students, the shape and pattern of the dunes ಅಂದ್ರೆ ಈ ಮಣ್ಣಿನ ದಿಬ್ಬಗಳು ಏನಿದೆ ಅಲ್ವಾ, ಈ ಮಣ್ಣಿನ ದಿಬ್ಬಗಳ ಶೇಪ್ಸ್ ಚೇಂಜ್ ಆಗುತ್ತೆ. ನೋಡಿ, ಈಗ ಜೋರಾಗಿ ಬಿರುಗಾಳಿ ಬೀಸಿದಾಗ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆದಾಗ ಅದರ ಶೇಪ್, ಅದರ ಒಂದು ಆಕಾರ, ಈ ಒಂದು ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಒಂದು ಟೈಪ್ ಇದ್ರೆ ಇನ್ನೊಂದು ಪರ್ಟಿಕ್ಯುಲರ್ ರೀಜನ್ಗೆ ಮೂವ್ ಆದಾಗ ಅದರ ಶೇಪ್ ಕೂಡ ಏನಾಗುತ್ತೆ, ಅದರ ಒಂದು ಆಕೃತಿ, ಒಂದು ಆಕಾರ ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ ಮಕ್ಕಳ. ಸೊ ವಿತ್ ದಿ ಡೈರೆಕ್ಷನ್ ಆಫ್ ದಿ ವಿಂಡ್, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು, ಡಿಪೆಂಡ್ ಅಪಾನ್ ದಿ ವಿಂಡ್, ಡಿಪೆಂಡ್ ಅಪಾನ್ ದಿ ವಿಂಡ್, ಗಾಳಿ ಯಾವ ರೀತಿ ಬಿರುಗಾಳಿ ಬೀಸುತ್ತಲ್ವಾ ಅದರ ಮೇಲೆ ಡಿಪೆಂಡ್ ಆಗಿಬಿಟ್ಟು ಈ ಒಂದು ಸ್ಯಾಂಡ್ ಡನ್ಸ್ ಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟ್, there are some hill stations like at Taif and above, which are cool during summer. There are some hill stations in the Saudi Arabia. Some hill stations is there
like at, type and above, which are cool during summer. ಈ ಒಂದು ಟೈಪ್ ಅಂತಕ್ಕಂಥದ್ದು type and above. Okay, so both are hill stations. Okay, both are hill stations. So during the summer these hill stations are too cold. Okay, in the winter season both the hill stations are too cold. Okay, so next, the coastal region is humid throughout the year. The coastal region is humid throughout the year. ಈ ಒಂದು ಕೋಸ್ಟಲ್ ರೀಜನ್ಸ್, ಈ ಒಂದು ಪ್ಲೇಸಸ್ ಅಲ್ಲಿ ಇರ್ತಕ್ಕಂಥ ಕೋಸ್ಟಲ್ ರೀಜನ್ಸ್ ಅಂದ್ರೆ ಆ ಒಂದು ಕಂಟ್ರಿಯಲ್ಲಿ ಇರ್ತಕ್ಕಂಥ, ಆ ಸೌದಿಲಿ ಇರ್ತಕ್ಕಂಥ ಆ ಒಂದು ಕೋಸ್ಟಲ್ ಏರಿಯಾಸ್ ಅಂದ್ರೆ ಕರಾವಳಿ ಪ್ರದೇಶಗಳು ಏನಿದೆನೋ ಆ ಒಂದು ಕಂಟ್ರಿಲಿ ಸೊ ಫುಲ್ ಥ್ರೂಔಟ್ ದಿ ಏನಾಗಿರುತ್ತೆ, ಹ್ಯೂಮಿಡ್ ಆಗಿರುತ್ತೆ. ಅಂದ್ರೆ ನಾನು ಹೇಳಿದೆ ನೀರಿನ ಒಂದು ಹಸಿಯಾದಂತಹ ಒಂದು ಆವಿಯ ಒಂದು ಮಿಶ್ರಿತವಾಗಿರ್ತಕ್ಕಂಥ ಒಂದು ವಾತಾವರಣ ಇರುತ್ತೆ ಮಕ್ಕಳ. ಸೊ ದಿಸ್ ಈಸ್ ರಿಲೇಟೆಡ್ ಟು ದಿ ಕ್ಲೈಮೇಟ್ ಇನ್ ದಿ ಸೌದಿ ಅರೇಬಿಯನ್ ಡೆಸರ್ಟ್ಸ್. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದಿ vegetation. Okay, next we move to the vegetation. Vegetation. Okay, students, you already understood about the desert region climate. So in our previous standard already understood about the vegetation in the desert place, which type of vegetation is grows, you know. So vegetation means ಸಸ್ಯವರ್ಗ, ಯಾವ ರೀತಿಯಾದಂತಹ ಮರಗಳು ಗಿಡಗಳು ಯಾವ ರೀತಿಯಾದಂತಹ ಒಂದು ಸಸ್ಯ ಸಂಕುಲ ಅಲ್ಲಿ ಬೆಳೆಯುತ್ತೆ ಅಂತ ನೋಡೋದಾದ್ರೆ, ಸೊ ದಿ ಆಬ್ಸೆನ್ಸ್ ಆಫ್ ರೈನ್ ಇನ್ ದಿ ಡೆಸರ್ಟ್ಸ್ ಮೇಕ್ಸ್ ದಿ ಏರಿಯಾ ಬ್ಯಾರನ್. ಸೊ ಈ ಒಂದು ಡೆಸರ್ಟ್ಸ್ ಪ್ಲೇಸಸ್ ಅಲ್ಲಿ ಮಳೆಯ ಪ್ರಮಾಣ ಕಡಿಮೆ ಬೀಳೋದ್ರಿಂದ ಏನಾಗುತ್ತೆ, ಅಲ್ಲಿ ಬೆಳೀತಕ್ಕಂಥ ಗಿಡ ಮರಗಳ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ. ಸೊ ಅಲ್ಲಿ ಹೆಚ್ಚು ಆ ಒಂದು ಇಟ್ಸ್ ನಾಟ್ ಎ ಡೆಸರ್ಟ್ ರೀಜನ್ ಲ್ಯಾಂಡ್, ಇಟ್ಸ್ ನಾಟ್ ಎ ಫರ್ಟೈಲ್ ಲ್ಯಾಂಡ್. ಓಕೆ, ಇಟ್ಸ್ ನಾಟ್ ಎ ಫರ್ಟೈಲ್ ಲ್ಯಾಂಡ್, ಇಟ್ಸ್ ಅ ಬ್ಯಾರನ್ ಲ್ಯಾಂಡ್. ಅಂದ್ರೆ ಬಂಜರು ಭೂಮಿ, ತುಂಬಾ ಫಲವತ್ತಾಗಿರ್ತಕ್ಕಂಥ ಭೂಮಿ ಅಲ್ಲ. ಸೊ ಆದ್ರಿಂದ ಅಲ್ಲಿ ಬೆಳೆಗಳನ್ನು ಬೆಳೆಯೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ಫೆಸಿಲಿಟಿ ಇಲ್ಲ. ಸೊ ನೆಕ್ಸ್ಟ್, only plants such as cacti, only plants such as cacti ಅಂದ್ರೆ ಈ ಪಾಪಸ್ಕಳ್ಳಿ ಅಂತ ಏನ್ ಹೇಳ್ತೀವಲ್ವಾ, ಸೊ ಈ ರೀತಿಯಾದಂಥ ಕಾಕ್ಟಸ್ ಜಾಸ್ತಿ ಬೆಳೆಯುತ್ತೆ. ಪ್ರಿಕ್ಲಿ ಪಿಯರ್ ಅಂಡ್ ಥ್ರೋನಿ ಬುಷಸ್ ಅಂದ್ರೆ ಈ ಮುಳ್ಳುಗಳು, ಮುಳ್ಳಿನ ಪೊದೆಗಳು, ಈ ರೀತಿಯಾದಂತಹ ಗಿಡ ಮರಗಳು ಅಲ್ಲಿ ಬೆಳೆಯುತ್ತೆ ಮಕ್ಕಳ. ಸೊ ಗೊತ್ತಾಯ್ತಲ್ವಾ, ಈ ಪಾಪಸ್ಕಳ್ಳಿ ಅಂತ ನೀವು ನೋಡ್ತಿರಲ್ವಾ, ಈ ಕಾಕ್ಟಸ್, ಪ್ರಿಕ್ಲಿ ಪಿಯರ್ ಮತ್ತೆ ಥ್ರೋನಿ ಬುಷಸ್, ಮುಳ್ಳಿನ ಪೊದೆಗಳು ಆ ಒಂದು ರೀಜನ್ ಅಲ್ಲಿ ಹೆಚ್ಚು ಬೆಳೆಯುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಈ ರೀತಿಯಾದಂತಹ ಒಂದು ಗಿಡ ಮರಗಳು ಆ ಒಂದು ಡೆಸರ್ಟ್ ರೀಜನ್ ಅಲ್ಲಿ ಬೆಳೆಯುತ್ತೆ ಮಕ್ಕಳು. ಬಿಕಾಸ್ ದಿಸ್ ಟೈಪ್ ಆಫ್ ಪ್ಲಾಂಟ್ಸ್ ವಿತೌಟ್ ವಾಟರ್, ವಿತೌಟ್ ಫುಡ್, ಇಟ್ಸ್ ಗ್ರೋಸ್ ವೆರಿ ವೆಲ್. ಓಕೆ, next, these plants have roots that go deep into the ground in search of water. So students, these plants have roots that go deep into the ground in search of water. ಈ ಒಂದು ಗಿಡಗಳ ಒಂದು ಬೇರುಗಳು ಭೂಮಿಯ ಆಳಕ್ಕೆ ಇಳಿದು ಭೂಮಿಯ ಆಳಕ್ಕೆ ಹೋಗುತ್ತೆ. ಫಾರ್ ದಿ ಸರ್ಚಿಂಗ್ ಆಫ್ ದಿ ವಾಟರ್, ನೀರಿಗೋಸ್ಕರ ಭೂಮಿಯ ಆಳಕ್ಕೆ ಇಳಿಯುತ್ತೆ. So next, their fleshy stems can store water. ಅಂದ್ರೆ ಈ ಒಂದು ಈ ಪ್ರಿಕ್ಲಿ ಪಿಯರ್ ಅಂತ ಏನ್ ಹೇಳಿದ್ವಿ, ಕಾಕ್ಟಸ್ ಅಂತ ಏನ್ ಹೇಳಿದ್ವಲ್ಲ, ಸೊ ಈ ಥ್ರೋನಿ ಬುಷಸ್, ಈ ತರದ ಒಂದು ಗಿಡಗಳು ಏನ್ ಮಾಡುತ್ತೆ, ಈ ಒಂದು ಗಿಡ ಪ್ಲಾಂಟ್ಸ್ ನ ಒಂದು ಸ್ಟೆಮ್ಸ್, ಸ್ಪಾಂಜಿ ಸ್ಟೆಮ್ಸ್ ವಾಟರ್ ಅನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಫಾರ್ ಎ ಲಾಂಗ್ ಟೈಮ್ ಇಟ್ ಸ್ಟೋರ್ ದಿ ವಾಟರ್, ಓಕೆ, ಇನ್ ದ ಸ್ಟೆಮ್.
ಓಕೆ. ಸೊ ಕಾಂಡ ಭಾಗದಲ್ಲಿ ಏನ್ ಮಾಡುತ್ತೆ, ನೀರನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ, ಸಂಗ್ರಹಿಸಿಟ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ their fleshy stems can store water instead of leaves. They have thorns which prevent loss of water through evaporation. So instead of leaves ಅಂದ್ರೆ ಈ ಒಂದು ಎಲೆಗಳಲ್ಲಿ ನೀರನ್ನ ಸಂಗ್ರಹಿಸಿಟ್ಕೊಳ್ಳೋ ಬದಲು ಈ ಒಂದು ಗಿಡಗಳ ಕಾಂಡ ಏನಿದೆ ಸ್ಟೆಮ್ ಅಂತ ಹೇಳ್ತೀವೋ ಅಲ್ಲ, ಆ ಒಂದು ಭಾಗದಲ್ಲಿ ನೀರನ್ನ ಸಂಗ್ರಹಿಸಿಟ್ಕೊಳ್ಳುತ್ತೆ. ಸೊ ದೇ ಹ್ಯಾವ್ ಥ್ರೋನ್ಸ್ ವಿಚ್ ಪ್ರಿವೆಂಟ್ ಲಾಸ್ ಆಫ್ ವಾಟರ್ ಥ್ರೂ ಇವ್ಯಾಪೊರೇಷನ್. ಅಂದ್ರೆ ಈ ಒಂದು ಗಿಡಗಳಲ್ಲಿ ಮುಳ್ಳುಗಳು ಇರೋದ್ರಿಂದ ಏನಾಗುತ್ತೆ, ನೀರು ಹಾವಿಯಾಗಿ ಹೋಗೋದನ್ನ ಪ್ರಿವೆಂಟ್ ಮಾಡುತ್ತೆ, ತಡೆಗಟ್ಟುತ್ತೆ ಮಕ್ಕಳ. ಸೊ ಗೊತ್ತಾಯ್ತಲ್ವಾ. ನೆಕ್ಸ್ಟ್, ಅಟ್ ಸಮ್ ಪ್ಲೇಸಸ್ ಇನ್ ದಿ ಡೆಸರ್ಟ್ ground water comes up to the surface forming pools of water called oases. At some places in the desert, ಈ ಒಂದು ಡೆಸರ್ಟ್ ನ ಕೆಲವೊಂದು ಪ್ಲೇಸಸ್ ಅಲ್ಲಿ ಗ್ರೌಂಡ್ ವಾಟರ್ ಕಮ್ಸ್ ಅಂದ್ರೆ ಗ್ರೌಂಡ್ ವಾಟರ್ ಕಮ್ಸ್ ಅಪ್ ಟು ದಿ ಸರ್ಫೇಸ್ ಆಫ್ ಫಾರ್ಮಿಂಗ್ ಪೂಲ್ಸ್. ಅಂದ್ರೆ ಈ ಕೊಳಗಳ ಟೈಪ್ ಭೂಮಿಯ ಒಳಗಡೆ ಇರ್ತಕ್ಕಂಥ ನೀರುಗಳು ಈ ಒಂದು ಡೆಸರ್ಟ್ ರೀಜನ್ ಅಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಈ ಕೊಳಗಳು ಸಣ್ಣ ಸಣ್ಣ ಪಾಂಡ್ಸ್ ಅಂತ ಏನ್ ಹೇಳ್ತೀವಲ್ವ, ಪೂಲ್ಸ್ ಅಂತ ಏನ್ ಹೇಳ್ತೀವಲ್ವಾ, ಸೊ ಈ ರೀತಿಯಾದಂತಹ ಪೂಲ್ಸ್ ಗಳು ಕಂಡು ಬರುತ್ತೆ. ಅಂದ್ರೆ ವಾಟರ್ ಇರ್ತಕ್ಕಂಥ ಒಂದು ಫುಲ್ ಎಲ್ಲ ಕಡೆನೂ ಸಫಿಶಿಯಂಟ್ ಆಗಿರ್ತಕ್ಕಂಥ ವಾಟರ್ ಇರೋದಿಲ್ಲ, ಆದ್ರಿಂದ ಈ ರೀತಿಯಾದಂತಹ ಪೂಲ್ಸ್ ಗಳಲ್ಲಿ ನೀರು ಕಂಡು ಬರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಅದು ಎಲ್ಲ ಕಡೆನೂ ಅಲ್ಲ, ಅಲ್ಲಲ್ಲಿ ಕೆಲವೊಂದು ಭಾಗದಲ್ಲಿ ಮಾತ್ರ. ಸೊ ವಿ ಹ್ಯಾವ್ ಟು ಕಾಲ್ ಇಟ್ ಆಸ್ ಓಯಾಸಿಸ್. ಸೊ ಆ ಒಂದು ಪೂಲ್ಸ್ ಅನ್ನು ನಾವು ಏನಂತ ಕರಿತೀವಿ, ಓಯಾಸಿಸ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್, ದೀಸ್ ಏರಿಯಾಸ್ ಆರ್ ದಿ ಓನ್ಲಿ places which are somewhat fertile. These areas are the only places. ಈ ಒಂದು ಏರಿಯಾಸ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಈ ಒಂದು ಏರಿಯಾಸ್ ಅನ್ನ ಆರ್ ದಿ ಓನ್ಲಿ ಪ್ಲೇಸಸ್ ವಿಚ್ ಆರ್ somewhat fertile. ಈ ಒಂದು ಓಯಾಸಿಸ್ ಇರ್ತಕ್ಕಂಥ ಆ ಒಂದು ಏರಿಯಾವನ್ನ ನಾವು ಫರ್ಟೈಲ್ ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಗೊತ್ತಾಯ್ತಲ್ವಾ. ಬಿಕಾಸ್ ದಿಸ್ fertile land getting good water facilities from these oases. Okay, so that's why this surrounding oasis surrounding land are very fertile. Okay, so next, dead plants and some crops such as wheat and barley are grown here. ಸೊ ಇಲ್ಲಿ ವಾಟರ್ ಫೆಸಿಲಿಟೀಸ್ ಇರೋದ್ರಿಂದ ಈ ಒಂದು ಪ್ಲೇಸಸ್ ಅಲ್ಲಿ ತುಂಬಾ ಫರ್ಟೈಲ್ ಲ್ಯಾಂಡ್ ಇರೋದ್ರಿಂದ ಡೆಡ್ ಪ್ಲಾಂಟ್ಸ್ ಅಂದ್ರೆ ಈ ಖರ್ಜೂರ, ಉತ್ತುತಿ, ದ್ರಾಕ್ಷಿ ಅಂತ ಏನ್ ಹೇಳ್ತೀವಲ್ವಾ, ಸೊ ಈ ರೀತಿಯಾದಂತಹ ಒಂದು ಕ್ರಾಪ್ಸ್ ಗಳನ್ನ ಅಂದ್ರೆ ಫ್ರೂಟ್ಸ್ ಕ್ರಾಪ್, ಡ್ರೈ ಫ್ರೂಟ್ಸ್ ಗಳನ್ನ ಬೆಳೀತಾರೆ. ಸಮ್ ಕ್ರಾಪ್ಸ್ ಸಚ್ ಆಸ್ ವೀಟ್ ಅಂಡ್ ಬಾರ್ಲಿ. ಸೊ ಈ ಗೋಧಿ, ಜೋವರ್, ಮೈಸ್, ಈ ಬಾರ್ಲಿ, ಈ ತರದ ಒಂದು ಆಹಾರ ಧಾನ್ಯಗಳನ್ನ ಕೂಡ ಬೆಳೀತಾರೆ. ಸೊ ಗೊತ್ತಾಯ್ತಲ್ವಾ. ಇದಿಷ್ಟು ಕೂಡ ಈ ಸೌದಿ ಅರೇಬಿಯಾ ಡೆಸರ್ಟ್ ರೀಜನ್ ಅಲ್ಲಿ ಬೆಳೀತಕ್ಕಂಥ ಸಸ್ಯವರ್ಗಗಳು. ಗೊತ್ತಾಯ್ತಲ್ವಾ. ಸೊ ದ ಮೇನ್ ದ ಪ್ಲಾಂಟ್ಸ್ ಆರ್ ಕಾಫಿ, prickly pear, thorny bush, okay. So these are all growing in the desert region. Okay, in this region dead plants, crops are dead plant, wheat and barley. Okay, so these crops are growing in this desert region. So next we move to the animal life in the desert region in Saudi Arabia. Okay, animals
live in the desert region. Which type of animals living in the desert region we have to see now. Animal life. Animal life. Students, animal life. So in the desert region, camel is the main animal. So because we call it as the ship of the desert. So we call it as the camel is the ship of the desert because it is already adapted and adjusted, inhabited to the desert region. Okay, let me begins the animals life now. So very few animals are found in the desert region. Very few animals, ಕೆಲವು ಪ್ರಾಣಿಗಳು ಮಾತ್ರ ಈ ಒಂದು ಡೆಸರ್ಟ್ ರೀಜನ್ ಅಲ್ಲಿ ವಾಸಿಸುತ್ತೆ. So sheep, goats and camels. Okay, sheep, goats and camels are kept as livestock. Okay, ಈ ಒಂದು ಅಂದ್ರೆ ಈ ಜಾನುವಾರುಗಳು, ಈ ದನ ಕರುಗಳು ಇರ್ಬೋದು, ಮತ್ತೆ ಕುರಿ ಇರ್ಬೋದು, ಮೇಕೆ ಇರ್ಬೋದು, ಒಂಟೆಗಳು, ಈ ರೀತಿಯಾದಂತ ಕೆಲವು ಪ್ರಾಣಿಗಳನ್ನ ಈ ಒಂದು ರೀಜನ್ ಅಲ್ಲಿ ಅಲ್ಲಿರ್ತಕ್ಕಂಥ ಪೀಪಲ್ಸ್ ಸಾಕೊಂಡಿರ್ತಾರೆ. ಸೊ ಈ ಲೈಫ್ ಸ್ಟಾಕ್ ಅಂದ್ರೆ ಈ ಜಾನುವಾರುಗಳು ಅಂದ್ರೆ ದನ ಕರುಗಳು. ಸೊ ಕ್ಯಾಮಲ್ ಈಸ್ ದಿ ಮೋಸ್ಟ್ ಕಾಮನ್ ಅನಿಮಲ್ ಫೌಂಡ್ ಹಿಯರ್. ನಾನು ಆಗ್ಲೇನೆ ಹೇಳಿದ್ದೀನಿ, ಕ್ಯಾಮಲ್ ಈಸ್ ದಿ ಮೋಸ್ಟ್ ಕಾಮನ್ ಅನಿಮಲ್ ಫೌಂಡ್ ಹಿಯರ್. ಈ ಒಂದು ಡೆಸರ್ಟ್ ರೀಜನ್ ಅಲ್ಲಿ ಈ ಒಂಟೆ ತುಂಬಾ ಕಾಮನ್ ಆಗಿರ್ತಕ್ಕಂಥ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಪ್ರಾಣಿ. ಸೊ ನೆಕ್ಸ್ಟ್, ಇಟ್ ಕ್ಯಾನ್ ಕ್ಯಾರಿ ಹೆವಿ ಲೋಡ್ಸ್ ಥ್ರೂ ದಿ ಬರ್ನಿಂಗ್ ಹಾಟ್ ಸ್ಯಾಂಡ್. ಇಟ್ ಕ್ಯಾನ್ ಕ್ಯಾರಿ ಹೆವಿ ಲೋಡ್ಸ್. ಈ ಒಂದು ಕ್ಯಾಮಲ್ ಏನ್ ಮಾಡುತ್ತೆ, ಇಟ್ಸ್ ಲೋಡ್ಸ್ ಹೆವಿ ಲೋಡ್ಸ್ ಅಂದ್ರೆ ಇಟ್ಸ್ ಕ್ಯಾರಿ ಹೆವಿ ಲೋಡ್ಸ್. ಭಾರವಾಗಿರ್ತಕ್ಕಂಥ ಈ ಒಂದು ದೊಡ್ಡ ದೊಡ್ಡ ಮೂಟೆಗಳನ್ನ, ವಸ್ತುಗಳನ್ನ ಏನ್ ಮಾಡುತ್ತೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಮಕ್ಕಳ. ಸೊ ಇಟ್ಸ್ ಕ್ಯಾರಿ ಹೆವಿ ಲೋಡ್ಸ್ ಥ್ರೂ ದಿ ಬರ್ನಿಂಗ್ ಹಾಟ್ ಸ್ಯಾಂಡ್. ಆ ಒಂದು ನಾನು ಆಲ್ರೆಡಿ ನಿಮಗೆ ಗೊತ್ತಿದೆ. ಸೊ ಇನ್ ದಿ ಡೆಸರ್ಟ್ ರೀಜನ್, ಇನ್ ದಿ ಡೇ ಟೈಮ್ ದ ಟೆಂಪರೇಚರ್ ಇಟ್ಸ್ ಗೋಯಿಂಗ್ ಟು ಹೈ, ಎಸ್ಪೆಷಲಿ ಇನ್ ದಿ ಅರೇಬಿಯನ್ desert. The temperature is rises up to the 55 degree. Okay, 55 ಡಿಗ್ರಿ ಅಷ್ಟು ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಎಲ್ಲಾ ಕಡೆನೂ ಅಲ್ಲ, ಇದು ಕೆಲವು ರೀಜನ್ಸ್ ಅಲ್ಲಿ ಮಾತ್ರ ಇಷ್ಟು ತೀವ್ರವಾಗಿರ್ತಕ್ಕಂಥ ಒಂದು ಟೆಂಪರೇಚರ್ ಇರ್ತಕ್ಕಂಥದ್ದು. ಸೊ ಈ ಒಂದು ಟೆಂಪರೇಚರ್ ಅಲ್ಲಿ ಆ ಒಂದು ಸ್ಯಾಂಡ್ ಯಾವ ರೀತಿ ಹಾಟ್ ಆಗಿ ಇರುತ್ತೆ ಅನ್ನೋದನ್ನ ನಾವು ಫೀಲ್ ಮಾಡೋದಕ್ಕೂ ಜಸ್ಟ್ ವಿ ಹ್ಯಾವ್ ಟು ಇಮ್ಯಾಜಿನ್ ದಟ್ ಒನ್. ಸೊ ಸ್ಟೂಡೆಂಟ್ಸ್, ಈ ಒಂದು ಬರ್ನಿಂಗ್ ಸ್ಯಾಂಡ್ ಅಲ್ಲಿ ಈ ಒಂದು ಕ್ಯಾಮಲ್ಸ್ ಗಳು ಏನ್ ಮಾಡುತ್ತೆ, ಆ ಒಂದು ಲೋಡ್ಸ್ ಗಳನ್ನ, ಗೂಡ್ಸ್ ಅನ್ನ ಏನ್ ಮಾಡುತ್ತೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಮಕ್ಕಳ. ಸೊ ನೆಕ್ಸ್ಟ್, ಇಟ್ಸ್ ಫೀಟ್ ಆರ್ ಅಡಾಪ್ಟೆಡ್ ಟು ವಾಕ್ ಆನ್ ಸ್ಯಾಂಡ್. ಇಟ್ಸ್ ಫೀಟ್ ಆರ್ ಅಡಾಪ್ಟೆಡ್. ಇದರ ಒಂದು ಈ ಒಂಟೆಗಳ ಈ ಒಂದು ಕಾಲುಗಳು ಏನಿದೆನೋ ಆಲ್ರೆಡಿ ಆ ಒಂದು ಡೆಸರ್ಟ್ ರೀಜನ್ ಅಲ್ಲಿರ್ತಕ್ಕಂಥ ಮರಳಿಗೆ ಹೊಂದ್ಕೊಂಡಿರುತ್ತೆ. It can live without food and water. It can live without food and water. ಅಂದ್ರೆ ಈ ಒಂದು ಒಂಟೆಗಳು ಊಟ ಅಂದ್ರೆ ಆಹಾರ, ನೀರು ಏನು ಇಲ್ಲದೆ ಆರಾಮಾಗಿ ಬದುಕತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ವಿತೌಟ್ ಫುಡ್ ಅಂಡ್ ವಾಟರ್ ದ ಕ್ಯಾಮಲ್ಸ್ ಆರ್ ಲಿವ್ ಮೆನಿ ಡೇಸ್. ಫಾರ್ ಆಲ್ ದೀಸ್ ರೀಸನ್ಸ್, the camel is called the ship of the desert. For this reason only we have to call it as the ship of the desert. Okay, camel is the ship of the desert. Camel is the ship of the desert. Ship of the desert. Okay, we call it as the ship of the desert. Ship of the desert ಅಂತಾನೆ ಕರಿತೀವಿ. ಯಾಕೆಂದ್ರೆ ಊಟ ಇಲ್ಲದೆ, ನೀರು ಇಲ್ಲದೆ, ಈ ಏನು ಸೊಪ್ಪು ಎಲೆಗಳನ್ನ ಏನು ತಿಂದೇನೆ, ನೀರು ಕೂಡ ಕುಡಿದೇನೆ ತುಂಬಾ ದಿನಗಳವರೆಗೆ, ಮೋರ್ ದನ್ 20 days ವರೆಗೂ ಕೂಡ ಬದುಕ್ತಕ್ಕಂಥ ಒಂದು ಕೆಪಾಸಿಟಿ ಈ ಒಂದು ಒಂಟೆಗಳಿಗೆ ಇರುತ್ತೆ. ಸೊ ಮೇಲಾಗಿ ಈ ಒಂಟೆಗಳು ಏನಾಗಿರುತ್ತೆ, ಆ ಒಂದು ರೀಜನ್ಗೆ ಹೊಂದ್ಕೊಂಡಿದೆ. ಸೊ ವೆರಿ
ಹಾಟ್ ಬರ್ನಿಂಗ್ ಸ್ಯಾಂಡಲ್ ಅನ್ನು ಕೂಡ ಟ್ರಾನ್ಸ್ಪೋರ್ಟೇಷನ್ ಅನ್ನ ಮಾಡುತ್ತೆ ಮಕ್ಕಳ. ಸೊ these are the features the camel have. These are the features, that's why we call it as the ship of the desert. Okay students, this is the life of the animals in the desert region. So here in this region, in the desert region, which animals living? Sheep, goats, camels, okay, and livestock. Okay, these animals are living in the desert region. Okay students, so remaining part of this lesson we will continue in our next class. Okay, all of you put small mark in front of the word ship of the desert. In this session I stopped here. Okay, so remaining part of this lesson we will continue in our next class. Thank you students.